द्रव्यं कर्म च कालश्च स्वभावो जीव एव वा यदनुग्रहतः सन्ति न सन्ति यदुपेक्षया तत्त्वं रजस्तम इति तिस्रः सुर नृ नारकाः तत्राप्येकैकशो राजन् भिद्यन्ते गतयस्त्रिधा। भागवते द्वितीये स्कन्धे दशमे अध्याये एकचत्वारिंशस्य श्लोकस्य ಎರಡನೇ ಸ್ಕಂದದ 10ನೇ ಅಧ್ಯಾಯದ 41ನೇ ಶ್ಲೋಕದ ಶ್ರವಣಂ अनुवर्तते। तत्र सात्विकाः राजसाः तामसाः इति ये सुराः नराः नारकाश्च पुनः त्रिधा त्रिधा भिद्यन्ते। आहत्य च नवधा तेषां गतिः इति शास्त्रावे। अस्मिन्नेव विषये विशेषांशाः पुनः अद्य व्याक्रियन्ते। ಸಾತ್ವಿಕರು ಮೂರು ವಿಧವಾಗಿ, ರಾಜಸರು ಮೂರು ವಿಧವಾಗಿ, ಹಾಗೆ ತಾಮಸರು ಮೂರು ವಿಧವಾಗಿದ್ದಾರೆ ಅನ್ನೋದನ್ನ ನಾವು ನೋಡಿದ್ದೇವೆ. ಅಲ್ಲಿ ಮುಕ್ತಿಯೋಗ್ಯರು ಯಾರು, ಮತ್ತೆ ನಿತ್ಯ ಸಂಸಾರಕ್ಕೆ ಯೋಗ್ಯರಾದವರು ಯಾರು, ತಮೋಯೋಗ್ಯರಾದವರು ಯಾರು ಅನ್ನೋದನ್ನ ನೋಡಿದ್ವಿ. 4 ಜನ ಮುಕ್ತಿಯೋಗ್ಯರು, 2 ನಿತ್ಯ ಸಂಸಾರಿಗಳು, ಮತ್ತೆ 3 ಜನ ತಮೋಯೋಗ್ಯರು ಅಂತ ಹೀಗೆ ಅಭಿಪ್ರಾಯ ಬಂತು. ಭಾಗವತದ ಜೊತೆಗೇನೆ ಗೀತಾ ತಾತ್ಪರ್ಯದ ಅವಲೋಕನವನ್ನು ಕೂಡ ಮಾಡಿದೆವು. ಸತ್ವಾಧಿಕೋ ಮೋಕ್ಷಯೋಗ್ಯೋ ಯೋಗ್ಯೋಂಧತಮತಸ್ತಥಾ ತಮೋತ್ತರೋ ರಜೋ ಭೂಜಾನ್ ಸಮೋವಾ ಶ್ರುತಿಪಾತ್ರಕಃ ಅಂತ ಹೀಗೆ ಗೀತಾ ತಾತ್ಪರ್ಯ 18ನೇ ಅಧ್ಯಾಯದಲ್ಲಿ ಬಂದಿರುವಂಥ ಇನ್ನೊಂದು ಶ್ಲೋಕ. ಅದು ನನ್ನ ಅಧ್ಯಯನದಲ್ಲಿ ಹಿಂದೆ ನಾನು ನೋಡಿದ್ದೇನೇನಿವೆ ಅವನ್ನೆಲ್ಲ ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಆ ನನ್ನ ವಿಚಾರ ಸರಣಿಯನ್ನೇ, ನಾನು ಆಲೋಚನೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಹೊರಗೆ ಹಚ್ಚುವ ಪ್ರಯತ್ನ ಮಾಡ್ತಿದ್ದೇನೆ. ಅನೇಕ ಜನರ ಜೊತೆ, ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿದ್ದು, ಹಾಗೆ ನಾನು ಮನನ ಮಾಡಿದ್ದು, ಅವೆರಡನ್ನು ಪರಿಶೀಲನೆ ಮಾಡ್ತಿದ್ದೇನೆ. ಈ ಸತ್ವಗುಣ ಯಾರಲ್ಲಿ ಹೆಚ್ಚಾಗಿರ್ತದೋ ಅಂಥವರೆಲ್ಲರೂ ಕೂಡ ಮುಕ್ತಿಯೋಗ್ಯರು. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಹಾಗೆ ರಾಜಸ ಸಾತ್ವಿಕರು, ಇವರೆಲ್ಲ ಸತ್ವಾಧಿಕರು, ಸತ್ವಗುಣ ಹೆಚ್ಚಿದ್ದವರು. ಆದ್ರಿಂದ ಅವರನ್ನ ಮುಕ್ತಿಯೋಗ್ಯರು ಅಂತ ಹೇಳ್ತಾರೆ. ತಮೋ ಉತ್ತರ, ಯಾರಲ್ಲಿ ತಮೋಗುಣ ಹೆಚ್ಚಾಗಿರ್ತದಲ್ಲ ಅವರೆಲ್ಲರೂ ಅಂಧನ್ ತಮಸ್ಸಿಗೆ ಯೋಗ್ಯರು. ತಾಮಸ ಸಾತ್ವಿಕರು, ತಾಮಸ ರಾಜಸರು, ಮತ್ತೆ ತಾಮಸರು, ಈ 3 ಜನ ತಮಸ್ಸಿಗೆ ಯೋಗ್ಯರು. 4 ಗುಂಪಿನವರು, ಮೊದಲ 4 ಗುಂಪಿನವರು ಮುಕ್ತಿಗೆ, ಕೊನೆಯ 3 ಗುಂಪಿನವರು ಅಂಧನ್ ತಮಸ್ಸಿಗೆ ಯೋಗ್ಯರು. ರಜೋಗುಣ ಯಾರಲ್ಲಿ ಹೆಚ್ಚಿರ್ತದೆ ಅವರು, ಹಾಗೆ 3 ಗುಣಗಳು ಸಮಾನವಾಗಿದ್ದವರು, ಇವರಿಬ್ಬರು ಕೂಡ ನಿತ್ಯ ಸಂಸಾರಿಗಳು ಅಂತ ಅಲ್ಲಿ ಉಲ್ಲೇಖ ಹೊಂದಿದೆ ಗೀತಾ ತಾತ್ಪರ್ಯದಲ್ಲಿ. ಇಬ್ಬರನ್ನ ನಿತ್ಯ ಸಂಸಾರಿಗಳು ಅಂತ ನಾವು ಈ ಹಿಂದೆನೂ ಕೂಡ ನೋಡಿದ್ದೇವೆ. ಇಲ್ಲಿಯೂ ಕೂಡ ಅದೇ ಅಭಿಪ್ರಾಯ ಕಂಡು ಬರ್ತದೆ. ಇಷ್ಟಾದ ಮೇಲೆ ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳನ್ನ ಮತ್ತೊಂದು ಬಾರಿ ಗಮನಿಸಬೇಕು. ವಿದ್ವಾಂಸರ ಜೊತೆ ಕೆಲವು ಬಾರಿ ಚರ್ಚೆ ಮಾಡಿದಾಗ 4 ಗುಂಪಿನವರು ಮುಕ್ತಿ ಯೋಗ್ಯರು, 4 ಗುಂಪಿನವರು ತಮೋಯೋಗ್ಯರು, ಒಬ್ಬರು ಮಾತ್ರ ಮುಕ್ತಿ ಯೋಗ್ಯರು, ಒಬ್ರು ಮಾತ್ರ ನಿತ್ಯ ಸಂಸಾರಿಗಳು ಅಂತ ಕೆಲವರು ಹೇಳ್ತಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಹಾಗೆ ರಾಜಸ ಸಾತ್ವಿಕರು ಮುಕ್ತಿ ಯೋಗ್ಯರು. ತಾಮಸರು, ತಾಮಸ ರಾಜಸರು, ತಾಮಸರು, ಹಾಗೆ ರಾಜಸ ತಾಮಸರು, ಈ 4 ತಮೋಯೋಗ್ಯರು. ಇನ್ನು ಉಳಿದವರು ರಾಜಸರು, ಅವರು ಮಾತ್ರ ನಿತ್ಯ ಸಂಸಾರಿಗಳು ಅಂತ ಒಂದು ಅಭಿಪ್ರಾಯನ ವಿದ್ವಾಂಸರ ಮೂಲಕ ಕೇಳಿದ್ದೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದಲ್ಲಿ 85ನೇ ಶ್ಲೋಕದಲ್ಲಿ ತ್ರಿವಿಧ ಜೀವಸಂಘಾಸ್ತು ದೇವ ಮಾನುಷ ದಾನವಾಹ
ತತ್ರ ದೇವಾಃ ಮುಕ್ತಿಯೋಗ್ಯಾಃ ಮಾನುಷೇಷು ಉತ್ತಮಾಸ್ತಥಾ ಮಧ್ಯಮ ಮಾನುಷಾಯೇತು ತೃತೀಯೋಗ್ಯಾಃ ಸದೈವ ಹಿ ಅಧಮಾ ನಿರಯಾ ಏವ ದಾನವಾಸ್ತು ತಮೋಲಯಾಃ ಅಂತ 85 ಮತ್ತೆ 86ನೇ ಶ್ಲೋಕಗಳು ಹೀಗೆ ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಕಂಡು ಬರ್ತವೆ. ಬನ್ನಂಜ ಗೋವಿಂದಾಚಾರ್ಯ ದೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ಕೊಟೇಶನ್ಗಳೇ, ಆಚಾರ್ಯರ ಸ್ವಂತ ವಾಕ್ಯಗಳಲ್ಲ. ಇಲ್ಲಿ ತಾತ್ಪರ್ಯ ನಿರ್ಣಯದ ಈ ಭಾಗದಲ್ಲಿ ಬಂದದ್ದು ಬೇರೆ ಬೇರೆ ಪುರಾಣಗಳಿಂದ ಆಯ್ದ ಕೆಲವು ಶ್ಲೋಕಗಳನ್ನೇ ಆಚಾರ್ಯರು ಅಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಅದನ್ನೂ ಒಂದು ಬಾರಿ ನಾವು ಪರಿಶೀಲಿಸಬೇಕಾಗ್ತದೆ. ಭಾಗವತ ಅಧ್ಯಯನ ಮಾಡುವಾಗ ಕೇವಲ ಭಾಗವತದ ಒಮ್ಮುಖವಾದ ಅಧ್ಯಯನ ಮಾಡುವುದಕ್ಕಿಂತ ಗೀತಾ ತಾತ್ಪರ್ಯದಲ್ಲಿ ಅಥವಾ ಗೀತಾ ಪ್ರಸ್ಥಾನದಲ್ಲಿ ಒಟ್ಟಾರೆ ಹಾಗೆ ತಾತ್ಪರ್ಯ ನಿರ್ಣಯದಲ್ಲಿ ಏನು ಬಂದಿದೆ ಅಂತ ಎಲ್ಲವನ್ನೂ ನೋಡಿದರೆ ನಮಗೊಂದು ಚಿತ್ರಣ ಸಿಕ್ಕಿತ್ತು. ಅಥವಾ ಇನ್ನು ಮುಂದಿನ ಅಧ್ಯಯನ, ಮುಂದಿನ ವಿಮರ್ಶೆಗೆ ಅದಕ್ಕೊಂದು ದಾರಿಯೂ ಸಿಕ್ಕಿತ್ತು. ದೇವತೆಗಳು, ಮಾನುಷರು, ದಾನವರು ಅಂತ 3 ಬಗೆಯಾಗಿದ್ದಾರೆ. ನಾವು ಅದನ್ನ ಭಾಗವತದಲ್ಲೂ ಕೂಡ ಈಗ ನೋಡಿದ್ದೇವೆ. ಅವರಲ್ಲಿ ಮುಕ್ತಿಯೋಗ್ಯರು ಯಾರು ಅಂದ್ರೆ ತತ್ರ ದೇವಾಃ ಮುಕ್ತಿಯೋಗ್ಯಾಃ ಮಾನುಷೇಷು ಉತ್ತಮಾಸ್ತಥಾ. ತಾತ್ವಿಕರು ಅಂತ ಮೊದಲನೆಯವರು ಏನಿದ್ದಾರಲ್ಲ ಅವರು ಮುಕ್ತಿಯೋಗ್ಯರು. ಮತ್ತು ಮಾನುಷೇಷು ಉತ್ತಮಾಹ ತಥಾ. ಎಲ್ಲ ದೇವತೆಗಳು ಸಾತ್ವಿಕರೇ, ಎಲ್ಲ ಮನುಷ್ಯರು ರಾಜಸರೇ. ಆ ರಾಜಸರಲ್ಲಿ ಉತ್ತಮರಾದವರೇನಿದ್ದಾರೆ ಅವರು ಮುಕ್ತಿಗಾಮಿಗಳು ಅಂತ ಹೀಗೆ ಅಭಿಪ್ರಾಯ ಅಲ್ಲಿ ಕಂಡು ಬರ್ತದೆ. ಭಾಗವತ ತಾತ್ಪರ್ಯದಲ್ಲಿ ಅವರವರ ಸ್ವಭಾವ ಏನು ಅಂತ ಅನ್ನೋದನ್ನು ಹೇಳಿದ್ದಾರೆ. ಸಾತ್ವಿಕರು ಯಾರು, ರಾಜಸರು ಯಾರು, ತಾಮಸರು ಯಾರು ಅಂತ. ಅಲ್ಲಿ ನಾರಕಾಹ ಅಂತ ಒಂದು ಶಬ್ದ ಇದೆ ಭಾಗವತದಲ್ಲಿ, ಅದು ನರಕಕ್ಕೆ ಯೋಗ್ಯರಾದವರನ್ನು ಹೇಳ್ತದೆ. ದೇವತೆಗಳನ್ನ ಸುರ ಅಂತ ಶಬ್ದದಿಂದ ಹೇಳ್ತಾರೆ. ಇವೆರಡರ ಬಗ್ಗೆ ಏನೂ ವಿವಾದ ಇಲ್ಲ. ದೇವತೆಗಳೆಲ್ಲರೂ ಮುಕ್ತಿಯೋಗ್ಯರೇ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಯಾವತ್ತೂ ದೇವತೆಗಳಿಗೆ ಯಾವ ನರಕವೂ ಇಲ್ಲ, ತಮಸ್ಸು ಕೂಡ ಅವರಿಗೆ ಆಗೋದಿಲ್ಲ. ಮಹಾತಮಸ್ಸು, ಶಾಶ್ವತವಾದ ದುರ್ಗತಿಯೂ ಆಗೋದಿಲ್ಲ. ಆ 3 ವರ್ಗೀಕರಣದ ಬಗ್ಗೆ ಏನೂ ಸಂಶಯ ಇಲ್ಲ. ಕೊನೆಯ 3 ವರ್ಗೀಕರಣಗಳು, ತಾಮಸರಲ್ಲಿ 3 ವರ್ಗೀಕರಣಗಳ ಬಗ್ಗೆನೂ ಸಂಶಯ ಇಲ್ಲ. ಯಾಕಂದ್ರೆ ಅವರನ್ನ ಭಾಗವತವೇ ನಾರಕರು ಅಂತ ವರ್ಣನೆ ಮಾಡಿದೆ. ದಾನವಾಸ್ತು ತಮೋಲಯ ಅಂತ ತಾತ್ಪರ್ಯ ನಿರ್ಣಯವು ಕೂಡ ಅವರನ್ನ ತಮಸ್ಸಿನಲ್ಲೇ ಹೋಗಿ ಇರುವವರು ಅಂತ ವರ್ಣನೆ ಮಾಡಿಬಿಟ್ಟಿದೆ. ಮಧ್ಯದಲ್ಲಿ 3 ಜನ ಏನಿದ್ದಾರಲ್ಲ, ರಾಜಸರಲ್ಲಿ 3 ವಿಭಾಗದವರು, ಅವರನ್ನ ತಾತ್ಪರ್ಯ ನಿರ್ಣಯ ಮಾನುಷ ಅಂತರೂ, ಭಾಗವತ ಅವರನ್ನ ನರರು ಅಂತನೂ ಕರೆದಿದೆ. ಅವರಲ್ಲೇ ಒಂದು ಸ್ವಲ್ಪ ವಿವಾದ ಇರ್ತದೆ. ಅದರಲ್ಲಿಯೂ ಆ ಮೊದಲನೇ ವರ್ಗೀಕರಣ ಏನಿದೆ, ರಾಜಸ ಸಾತ್ವಿಕರು ಅಂತ, ಅವರು ಮುಕ್ತಿಗೆ ಹೋಗುವಂಥವ್ರೆ. ದೇವತೆಗಳು ಮತ್ತೆ ಮನುಷ್ಯೋತ್ತಮರು, ರಾಜಸ ಸಾತ್ವಿಕರು ಅಂತ ಅವ್ರನ್ನ ಕರೀತಾರೆ, ಅವರೆಲ್ಲ ಮುಕ್ತಿ ಯೋಗ್ಯರೇ. ಮಧ್ಯಮಾಹ ಮಾನುಷಾಹ ಏತು, ಮಧ್ಯಮ ಮನುಷ್ಯರೇನಿದ್ದಾರಲ್ಲ ಅವರು ನಿತ್ಯ ಸಂಸಾರಿಗಳು. ಮತ್ತೆ ಮನುಷ್ಯಾಧಮರು ತಮೋ ಯೋಗ್ಯರು ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಮಧ್ಯಮ ಮಾನುಷಾಯೇತು ತೃತೀಯೋಗ್ಯ ಸದೈವ ಹಿ ಅಧಮ ನಿರಯಾಯೇವ. ಮನುಷ್ಯಾಧಮರು ನರಕಕ್ಕೆ ಹೋಗ್ತಾರೆ, ದಾನವರು ಮಾತ್ರ ತಮಸ್ಸಿಗೆ ಹೋಗ್ತಾರೆ. ಅವರಲ್ಲಿ ವರ್ಗೀಕರಣದ ವ್ಯತ್ಯಾಸವೇ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮನುಷ್ಯರಲ್ಲಿ ಉತ್ತಮರು, ಮನುಷ್ಯರಲ್ಲಿ ಮಧ್ಯಮರು ಮತ್ತು ಮನುಷ್ಯರಲ್ಲಿ ಅಧಮರು ಅಂತ ಹೀಗೆ ಬಂದಿದ್ರಿಂದ, ಉತ್ತಮರು ಒಂದು ರಾಜಸ ಸಾತ್ವಿಕರು ಅವರ ಮುಕ್ತಿಗೆ, ಮಧ್ಯಮರು ಒಂದು ರಾಜಸರು ಅವರು ನಿತ್ಯ ಸಂಸಾರಕ್ಕೆ, ಅಧಮರು ಅಂದ್ರೆ ರಾಜಸ ತಾಮಸರು ಅವರು ನಿತ್ಯ ನರಕಕ್ಕೆ ಹೋಗ್ತಾರೆ ಅಂತ ಹೀಗಾಗ್ತದೆ. ಆದ್ರಿಂದ ಮನುಷ್ಯರಲ್ಲಿ ಇರುವ ರಾಜಸರು ಮತ್ತು ರಾಜಸ ತಾಮಸರು ಇವರಿಬ್ಬರನ್ನೂ ತಮೋಯೋಗ್ಯರು ಅಂತ ಅನ್ಬೇಕು. ಅದರಲ್ಲಿ ರಾಜಸ ತಾಮಸರನ್ನು ಮಾತ್ರ ತಮೋಯೋಗ್ಯರು, ರಾಜಸರು ನಿತ್ಯ ಸಂಸಾರಕ್ಕೆ ಯೋಗ್ಯರು ಅಂತ ಹೇಳಬೇಕು ಅಂತ ಒಂದು ಗೊಂದಲ ಉಳಿತದೆ. ಇಷ್ಟೆಲ್ಲ ನಾನು ಈ ಹಿಂದೆ ಹೇಳಿದ್ರೂ ಕೂಡ ಮತ್ತೆ ಈ ಎಲ್ಲ ವಿಷಯಗಳನ್ನು ಪರಿಶೀಲನೆ ಮಾಡಿದಾಗ ಹೀಗೊಂದು ಉಳಿತದೆ ಅಂತ ಕಾಣಿಸ್ತದೆ ನನಗೆ. ಕೆಲವರಿಗೆ ಉಳಿಲಿಕ್ಕಿಲ್ಲ.
ಏನೂ ಸಂಶಯ ಅವರಲ್ಲಿ ಮನಸ್ಸಿನಲ್ಲಿ ಉಳಿಲಿಕ್ಕಿಲ್ಲ. ಆದರೂ ಹೀಗೊಂದು ವಿಚಾರ ಬೇರೆ ಬೇರೆ ವಿದ್ವಾಂಸರ ಜೊತೆ ಪರಿಶೀಲನೆ ಮಾಡಿದಾಗ ಉಳಿದಿದೆ. ಅದನ್ನು ವ್ಯಾಖ್ಯಾನ ಮಾಡುವವರು, ಟೀಕೆಗಳು, ಟಿಪ್ಪಣಿಗಳು ಮತ್ತು ಅದನ್ನು ಪಾಠ ಹೇಳುವ ವಿದ್ವಾಂಸರು ಅವರನ್ನೆಲ್ಲ ಮಾತಾಡಿಸಿದಾಗ ಈ ಥರ ಕಂಡು ಬರ್ತದೆ. ಸದ್ಯ ಆ ವಿಷಯವನ್ನು ಹಾಗೆ ಬದಿಗಿಡುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ನಮ್ಮ ಸಾಧನೆಯ ದೃಷ್ಟಿಯಿಂದ ಅದೇನು ಬಹಳ ದೊಡ್ಡ ಸಂಗತಿ ಏನಲ್ಲ. ಈಗ ಇದ್ದಾರೆ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ ಅಷ್ಟೇ. ಈ ಹಿಂದೆ ನಮ್ಗೆ ಅದು ನೋಡಿ ಗೊತ್ತಿದೆ. ನಮ್ಮ ಸುತ್ತಮುತ್ತಲಿರುವವರಲ್ಲಿ ಸಾತ್ವಿಕರು ಯಾರು, ರಾಜಸರು ಯಾರು, ತಾಮಸರು ಯಾರು ಅನ್ನುವ ಎಲ್ಲಾ ಸಂಗತಿಗಳು ನಮಗೆ ತಿಳಿಬೇಕಾಗಿಲ್ಲ. ನಮಗೆ ಸಾತ್ವಿಕರು ಯಾರು ಅನ್ನುವುದು ತಿಳಿದ್ರೆ ಸಾಕು ಪ್ರಾಯ. ಶೇಷಸ್ಥ ಪ್ರತಿಬಿಂಬಾಸ್ತು ದೇವಾಹ ದೇವಾಶೇಷಸ್ತು ಬ್ರಹ್ಮಣ. ಎಲ್ಲ ದೇವತೆಗಳು ಶೇಷನ ಪ್ರತಿಬಿಂಬರು. ಶೇಷ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ, ಚತುರ್ಮುಖ ಬ್ರಹ್ಮನ ಪರಮಾತ್ಮನ ಪ್ರತಿಬಿಂಬ. ಅಥವಾ ಸ್ವಬಿಂಬದ್ವಾರ ಪರಮಾತ್ಮ ಪ್ರದರ್ಶನ. ನಾವು ಪರಮಾತ್ಮನನ್ನು ಕಾಣುವುದು ಹೇಗೆ ಅಂದ್ರೆ, ನಮ್ಮ ಬಿಂಬ ಯಾರು ಅಂದ್ರೆ ನಮ್ಮ ಗುರು, ಅವನನ್ನು ತಿಳಿಬೇಕು ನಾವು. ಅವನ ಗುರು ಹೀಗೆ ನಮ್ಮ ಮೊದಲ ಬಿಂಬ ನಮ್ಮ ಗುರು, ಅವನಿಂದ ಆರಂಭಿಸಿ ಪರಮಾತ್ಮನವರೆಗೆ ಎಲ್ಲ ತಾರತಮ್ಯ ಕ್ರಮದಿಂದ ನಾವು ತಿಳ್ಕೊಂಡ್ಬಿಟ್ರೆ ಅದು ಮುಕ್ತಿ ಕಾರಣ ಆಗ್ತದೆ. ತಾರತಮ್ಯಾನುಸಾರೇಣ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ, ಅನುವ್ಯಾಖ್ಯಾನದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ಅದನ್ನು ವರ್ಣನೆ ಮಾಡಿದ್ದಾರೆ. ರಾಜಸರಿಂದಾಗ್ಲಿ ತಾಮಸರಿಂದಾಗ್ಲಿ ನಮಗೆ ಸ್ವಲ್ಪ ತೊಂದರೆಯೇ ಆಗ್ತದೆ. ರಾಜಸರಿಂದ ಸ್ವಲ್ಪ ತೊಂದರೆ, ತಾಮಸರಿಂದ ಅನೇಕ ರೀತಿಯ ತೊಂದರೆಗಳೇ ಆಗ್ತವೆ. ಆದ್ರಿಂದ ಮುಕ್ತಿಯಲ್ಲಿ ಅಥವಾ ಸಾಧನೆ ಮಾಡುವಲ್ಲಿ ಅವರಿಂದ ನಮಗೆ ನೆರವು ಏನೂ ಇಲ್ಲ. ಆದ್ರಿಂದ ಇಬ್ಬರು ತಮೋಯೋಗ್ಯರೋ, ಒಬ್ಬರು ಮಾತ್ರ ತಮೋಯೋಗ್ಯರು, ಇನ್ನೊಬ್ಬರು ನಿತ್ಯ ಸಂಸಾರಕ್ಕೆ ಯೋಗ್ಯರೋ ಅಂತನ್ನುವುದನ್ನ ಒಂದು ಹಂತದಲ್ಲಿ ಬಿಡುವುದು ಒಳ್ಳೆಯದಂತ ಕಾಣಿಸ್ತದೆ. ನಾವೆಲ್ಲ ಇದನ್ನ ವಿಮರ್ಶೆ ಮಾಡಲಿಕ್ಕೆ ಕೂತವರು. ಆದ್ರಿಂದ ಯಾವ್ದಾದ್ರು ಪ್ರಸಂಗದಲ್ಲಿ ಮತ್ತೆ ನಮ್ಗೆ ಅದ್ರ ಬಗ್ಗೆ ನಿರ್ಣಯ ಆಗಬಹುದು. ಅದು ಮತ್ತೊಂದೇನೋ ಸಂಶಯ ಬರಬಹುದು. ಈಗಂತೂ ಇಷ್ಟು ಕಂಡದ್ದನ್ನ ನಾನು ಹೇಳಿದ್ದೇನೆ. ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲೇ ಮುಂದೆ 87ನೇ ಶ್ಲೋಕದಲ್ಲಿ ಮುಕ್ತಿರ್ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ. ಮುಕ್ತಿ ಅನ್ನುವುದು ನಿತ್ಯ, ಹಾಗೆ ತಮಸ್ಸು ಕೂಡ ನಿತ್ಯ. ಒಮ್ಮೆ ಅದನ್ನು ತಲುಪಿದ ಮೇಲೆ ಸಂಸಾರಕ್ಕೆ ಮರಳಿ ಬರುವ ಪ್ರಶ್ನೆ ಇಲ್ಲ. ದೇವತೆಗಳಿಗೆ ನಿರವ್ಯವೂ ಇಲ್ಲ, ಹಾಗೆ ತಮಸ್ಸು ಕೂಡ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಅದರಿಂದ ಒಂದು ವಿಷಯ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಬಹುದು. ನಾವು ಮನುಷ್ಯರಿಗೆ ಈ ಜನ್ಮದಲ್ಲಿ ಮಾಡಿದ ಸಣ್ಣ ಪುಟ್ಟ ಪಾಪಗಳ ಪ್ರತಿಫಲವಾಗಿ ನರಕ, ಅಶಾಶ್ವತವಾದ ನರಕ, ಹಾಗೆ ಸಣ್ಣ ಪುಟ್ಟ ಪುಣ್ಯಗಳ ಫಲವಾಗಿ ಅಶಾಶ್ವತವಾದ ಸ್ವರ್ಗ ಸಿಗ್ತದೆ. ಮತ್ತೆ ಭೂಮಿಗೆ ಬರ್ತಾನೆ ಆ ಪಾಪ ಮತ್ತು ಪುಣ್ಯಗಳನ್ನು ಕಳೆದುಕೊಂಡು. ಮುಂದೆ ಶಾಶ್ವತವಾದ ನರಕ ಅಥವಾ ಶಾಶ್ವತವಾದ ಸದ್ಗತಿ, ಇದು ಅವರ ಯೋಗ್ಯತೆಗೆ ಅನುಗುಣವಾಗಿ ಆಗ್ತದೆ. ಆ ದೇವತೆಗಳಿಗೆ ಮಾತ್ರ ಯಾವ ಪಾಪ ಮಾಡಿದ್ರು ಅವರಿಗೆ ನರಕ ಅನ್ನುವುದು ಆಗುವುದಿಲ್ಲ. ಅಶಾಶ್ವತವಾದ ನರಕ ಇಲ್ಲ, ಶಾಶ್ವತವಾದ ನರಕವೂ ಇಲ್ಲ ಅವರಿಗೆ. ಮನುಷ್ಯರಿಗೆ ಮಾತ್ರ ನರಕ ಇದೆ ಅನ್ನುವುದು ಗೊತ್ತಾಗ್ತದೆ. ಸಾತ್ವಿಕರಾದ ಮುಕ್ತಿಯೋಗ್ಯರಾದ ಮನುಷ್ಯರಿಗೂ ಅವ್ರು ಮಾಡಿದ ಸಣ್ಣ ಪುಟ್ಟ ಅಪರಾಧಗಳಿಗೆ ಅಥವಾ ದೊಡ್ಡ ಅಪರಾಧಗಳಿಗೆ ಪ್ರತಿಫಲವಾಗಿ ಅಶಾಶ್ವತವಾದ ನರಕ ಇದೆ. ಎಷ್ಟೋ ಲಕ್ಷ ವರ್ಷಗಳು, ಕೋಟಿ ವರ್ಷಗಳ ಗಟ್ಟಲೆ ಆ ನರಕದಲ್ಲಿ ಬಂದು ಬಿದ್ರು ಮತ್ತೆ ಅವರು ಮರಳಿ ಬರಬೇಕಾಗ್ತದೆ. ಬಂದು ಸಾಧನೆಯನ್ನು ಮುಂದುವರಿಸ್ಕೋತಾರೆ, ಸದ್ಗತಿಯನ್ನು ಪಡಿತಾರೆ. ಒಂದು ಹಂತದಲ್ಲಿ ವಿಷ್ಣು ತೀರ್ಥರು ಮುಕ್ತಿಯೋಗ್ಯರಾದವರಿಗೆ ನರಕವೇ ಇಲ್ಲ ಅಂತ ವರ್ಣನೆ ಮಾಡಿದ್ದು ಭಾಗವತ ಸಾರೋದ್ಧಾರದಲ್ಲಿ ಕಂಡು ಬರ್ತದೆ. ಹಿಂದೆ ಭಾಗವತ ಸಾರೋದ್ಧಾರ ಪ್ರವಚನ ಮಾಡುವಾಗ ಅದನ್ನು ವಿಮರ್ಶೆ ಮಾಡಿದ್ದೆ. ಅದ್ರ ಬಗ್ಗೆ ಹೆಚ್ಚು ನನಗೆ ಒಲವಿಲ್ಲ. ಸಾತ್ವಿಕರಾದವರಿಗೆ ಕೂಡ ಅವ್ರು ಮಾಡಿದ ಪಾಪಗಳ ಫಲವಾಗಿ ಅಶಾಶ್ವತವಾದ ನರಕ ಆಗಬಹುದು, ಮುಂದೆ ಸದ್ಗತಿ ಆಗ್ತದೆ. ದೇವತೆಗಳಿಗೆ ಮಾತ್ರ ಅಶಾಶ್ವತವಾದ ನರಕ ಇಲ್ಲ, ಶಾಶ್ವತವಾದ ತಮಸ್ಸು ಕೂಡ ಇಲ್ಲ. ಹಾಗೆ ನಾಸುರಾಣ ತಮೋ ಮುಕ್ತಿ ಮುಂದೆ ನಾವು ಗಮನಿಸಬೇಕು ತಾತ್ಪರ್ಯ ನಿರ್ಣಯದಲ್ಲಿ. ಅಸುರರಿಗೆ ಸದ್ಗತಿ ಅನ್ನುವುದು ಯಾವತ್ತೂ ಇಲ್ಲ, ಕದಾಚಿತ್ ಕೇನಚಿತ್ ಕ್ವಚಿತ್.
ಮಾನುಷಾಣಾಂ ಮಧ್ಯಮಾನಾಂ ತು ನಚೈತ ದ್ವಯಮಾಪ್ಯತೆ. ಮಧ್ಯಮ ಮನುಷ್ಯರಿಗೆ ಮುಕ್ತಿಯೂ ಆಗೋದಿಲ್ಲ, ಸದ್ಗತಿಯೂ ಆಗೋದಿಲ್ಲ, ತಮಸ್ಸೂ ಆಗೋದಿಲ್ಲ. ಅವರು ಶ್ರುತಿಯೋಗ್ಯಾ ಸದೈವ ಹಿ, ಯಾವತ್ತೂ ಕೂಡ ಸಂಸಾರದಲ್ಲೇ ಅವರು ತೊಳಲಾಡ್ತಾ ಇರ್ತಾರೆ ಅಂತ ಎಷ್ಟು ಕಂಡು ಬಂದಿದೆ. ಹಿಂದೆ ಮಹಾಭಾರತದ ಪ್ರವಚನದಲ್ಲಿ ಕೆಲವು ವಿಷಯಗಳನ್ನ ಇದ್ರ ಬಗ್ಗೆ ನಾವು ನೋಡಿದ್ವಿ. ಸಾತ್ವಿಕರಾದವರಿಗೆ ಈ ಭೌತ ದೇಹ, ಅನಿರುದ್ಧ ದೇಹ ಇದೆಲ್ಲ ಹೊರಟೋಗಿ ಲಿಂಗದೇಹವೂ ಭಗ್ನವಾಗಿ ಸದ್ಗತಿ ಆಗ್ತದೆ. ತಾಮಸರಾದವರಿಗೂ ಕೂಡ ಅವರ ಸಾಧನೆ ಮುಗಿದ ಮೇಲೆ ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಎಲ್ಲವೂ ಭಗ್ನ ಆಗಿ ಅವರಿಗೂ ದುರ್ಗತಿ ಆಗ್ತದೆ. ನಿತ್ಯ ಸಂಸಾರಿಗಳಿಗೆ ಮಾತ್ರ ಲಿಂಗದೇಹ ಭಂಗ ಆಗುವುದು ಅನ್ನುವುದಿಲ್ಲ. ಅವರು ಶ್ರುತಿಯೋಗ್ಯ, ಶ್ರುತಿ ಅಂದ್ರೆ ಸಂಸಾರ, ಸಂಸಾರದಲ್ಲೇ ಅವರು ಯಾವತ್ತೂ ಕೂಡ ಮುಂದುವರಿತಾ ಇರ್ತಾರೆ. ಇದು ನಮ್ಮ ಅಭಿಪ್ರಾಯ. ಆದರೆ ವಾದಿರಾಜ ಸ್ವಾಮಿಗಳಿಗೆ ಅನುಸಾರವಾಗಿ ಈ ಹಿಂದೆ ನೋಡಿದ್ದೇವೆ, ನಿತ್ಯ ಸಂಸಾರಿಗಳಾದವರಿಗೂ ಕೂಡ ಒಂದು ಲಿಂಗಭಂಗ ಇದೆ. ಆ ನಿತ್ಯ ಸಂಸಾರ ಅನ್ನುವ ಒಂದು ನಿತ್ಯವಾದ ಗತಿ ಇದೆ ಅವರಿಗೆ ಅಂತ ಹೇಳ್ತಾರೆ. ಆ ನಿತ್ಯ ಸಂಸಾರ ಅನ್ನುವುದೇ ನಿತ್ಯಗತಿ. ಅದರಲ್ಲಿ ಅವರಿಗೆ ಅದು ಸುಖ ದುಃಖ ಇತ್ಯಾದಿಗಳೆಲ್ಲ ಹಾಗೆ ಮುಂದುವರಿತಿರ್ತವೆ. ಅವರ ಸ್ವರೂಪವೇ ಸುಖ ದುಃಖಾತ್ಮಕವಾದದ್ದು. ಸಾತ್ವಿಕರ ಸ್ವರೂಪ ಸುಖಾತ್ಮಕವಾದದ್ದು, ತಾಮಸರ ಸ್ವರೂಪ ದುಃಖಾತ್ಮಕವಾದದ್ದು, ನಿತ್ಯ ಸಂಸಾರಿಗಳ ಸ್ವರೂಪ ಸುಖ ದುಃಖಾತ್ಮಕವಾದದ್ದು. ಗೋವಿಂದಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು ತಾತ್ಪರ್ಯ ನಿರ್ಣಯಕ್ಕೆ ತತ್ವಚಂದ್ರಿಕಾ ಅಂತ ವ್ಯಾಖ್ಯಾನ ಮಾಡಿದ್ದಾರಲ್ಲ, ತತ್ವಚಂದ್ರಿಕಾ ಅಲ್ಲ, ನಿರ್ಣಯ ಭಾವಚಂದ್ರಿಕಾ, ಅಲ್ಲಿ ಆ 86ನೇ ಶ್ಲೋಕವನ್ನು ಅವ್ರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ದೇವಾಹ ಸಾತ್ವಿಕಾ, ಎಲ್ಲ ದೇವತೆಗಳು ಮುಕ್ತಿಯೋಗ್ಯರೇ. ರಾಜಸರಲ್ಲಿ ಮನುಷ್ಯರಲ್ಲಿ ಉತ್ತಮರಾದವರು ಸಾತ್ವಿಕರು, ಅವರು ಕೂಡ ಮುಕ್ತಿಯೋಗ್ಯರೇ. ಮಧ್ಯಮರು ಅಂದ್ರೆ ರಾಜಸರಿದ್ದಾರೆ, ಅವರು ಸಂಸಾರಕ್ಕೆ ಯೋಗ್ಯರು. ಅವರು ತ್ರಿದಿವ ನಿಲಯ ಭೂಗೋಚರಾಹ ಅಂತ ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದಂತೆ, ತ್ರಿದಿವ ಅಂದ್ರೆ ಸ್ವರ್ಗ, ನಿಲಯ ಅಂದ್ರೆ ನರಕ, ಮತ್ತೆ ಭೂ, ಸ್ವರ್ಗ ನರಕ ಭೂಲೋಕ, ಹೀಗೆ ಸಂಚಾರ ಮಾಡ್ತಾ ಇರ್ತಾರೆ. ಅವರು ನಿತ್ಯ ಬದ್ಧಾಹ, ಅವ್ರು ಯಾವತ್ತೂ ಕೂಡ ಸಂಸಾರದಲ್ಲೇ ಇರ್ತಾರೆ. ನೈಷಾಂ ಮುಕ್ತಿ ತಮೋವ, ಅವರಿಗೆ ಮುಕ್ತಿಯೂ ಇಲ್ಲ, ಶಾಶ್ವತವಾದ ಮುಕ್ತಿಯೂ ಇಲ್ಲ, ಶಾಶ್ವತ ತಮಸ್ಸೂ ಇಲ್ಲ. ಹೀಗಿದು ರಾಜಸ ಸಾತ್ವಿಕರು ಮತ್ತೆ ರಾಜಸರ ಕಥೆ ಆಯಿತು. ಮನುಷ್ಯರಲ್ಲಿ ಅಧಮರಾದ ತಾಮಸರಿದ್ದಾರಲ್ಲ, ಅವರು ನಿತ್ಯ ನರಕಕ್ಕೆ ಹೋಗ್ತಾರೆ. ಅವರಿಗೆ ಸಿಗುವಂಥ ನರಕ ಅದು ಶಾಶ್ವತವಾದದ್ದೇ ಅಂತ ಹೀಗೆ ಕಂಡು ಬಂದಿದೆ. ಹೀಗೆ ಗೋವಿಂದಾಚಾರ್ಯರು 4-4-1 ಅನ್ನುವ ವಿಭಾಗವನ್ನು ಒಪ್ತಾರೆ. 4 ಜನ ಸಾತ್ವಿಕರು, 4 ಜನ ತಮೋಯೋಗ್ಯರು, ಒಬ್ರು ಮಾತ್ರ ನಿತ್ಯ ಸಂಸಾರಿಗಳು, ರಾಜಸರು ಮಾತ್ರ ನಿತ್ಯ ಸಂಸಾರಿಗಳು. ಹೀಗೊಂದು ಕ್ರಮ ಇಲ್ಲಿ ಸಂಭಾವಿತ ಅಂತ ಅವ್ರು ಹೇಳ್ತಾರೆ. ಯಾವ ಕಲ್ಪದಲ್ಲಿ ಯಾವ ಮನುಷ್ಯ ಜೀವರಿಗೆ ಮುಕ್ತಿ ಆಗಬೇಕಾಗಿದೆಯೋ ಆ ಕಲ್ಪದಲ್ಲೇ ಆ ಮನುಷ್ಯ ಜೀವರೆಲ್ಲರೂ ಕೂಡ ಸೃಷ್ಟಿಯನ್ನು ಪಡೀತಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಮುಷ್ಟಿ ಸೃಷ್ಟಿವಾದಿಗಳು, ಸಮಸ್ತ ಸೃಷ್ಟಿವಾದಿ ಅವರಲ್ಲ. ಮನುಷ್ಯರೆಲ್ಲರೂ ಏಕಕಲ್ಪ ಜೀವಿಗಳು. ಆದ್ರಿಂದ ಗೋವಿಂದಾಚಾರ್ಯ ಹೇಳ್ತಾರೆ, ಈ ಒಂದು ಕಲ್ಪದಲ್ಲಿ ನಮಗೆ ಮುಕ್ತಿ ಆಗಬೇಕಂತಿದ್ರೆ ಅಥವಾ ತಮಸ್ಸು ಆಗಬೇಕು ಅಂತಿದ್ರೆ ಇದೇ ಕಲ್ಪದಲ್ಲೇ ನಾವು ಭಗವಂತನ ಮುಷ್ಟಿಯಿಂದ, ಅಥವಾ ಮುಷ್ಟಿ ಅಂದ್ರೆ ಅವನ ಹೊಟ್ಟೆ ಯಾವ್ದಾರನ್ನು ತಿಳ್ಕೊಳ್ಬಹುದು, ಅಲ್ಲಿಂದ ಸೃಷ್ಟಿಗೆ ಬರ್ತೇವೆ. ಆದರೆ ದೇವತೆಗಳು ಮೊದಲಾದವರೆಲ್ಲ ಅನೇಕ ಕಲ್ಪ ಸಾಧನೆ ಮಾಡಬೇಕಾದವರು. ಅವರು ಈ ಹಿಂದಿನ ಕಲ್ಪಗಳಲ್ಲಿಯೂ ಸೃಷ್ಟಿಗೆ ಬಂದಿರ್ತಾರೆ, ಮತ್ತೆ ತಮ್ಮ ಅವತಾರ ಮುಗಿಸಿರ್ತಾರೆ, ತಮ್ಮ ಜನ್ಮವನ್ನು ಮುಗಿಸಿರ್ತಾರೆ, ಮತ್ತೊಂದು ಕಲ್ಪದಲ್ಲಿ ಹುಟ್ಟುತ್ತಾರೆ. ಹೀಗೆ 50 ಕಲ್ಪ, 20, 10 ಇತ್ಯಾದಿ ಕಲ್ಪಗಳಲ್ಲಿ ಅವರ ಸೃಷ್ಟಿ ಇರ್ತದೆ. ಹೀಗೆ ಮನುಷ್ಯ ಜೀವರು ಇದೇ ಕಲ್ಪದಲ್ಲೇ ಮುಕ್ತಿಯನ್ನು ಮತ್ತು ತಮಸ್ಸನ್ನು ಪಡೆಯುವವರು ಅದೇ ಕಲ್ಪದಲ್ಲೇ ಸೃಷ್ಟಿಗೆ ಬಂದು ತಮ್ಮ ಸಾಧನೆ ಮುಗಿಸಿ ಹೊರಟು ಹೋಗ್ತಾರೆ. ನಿತ್ಯ ಸಂಸಾರಿಗಳು ಮಾತ್ರ ನ ಸಾಧನ ಸಂಪೂರ್ತಿ ಪ್ರಸಂಗ ಐತಿ ಸದಾಪಿ ತೇಷಾಂ ಸೃಷ್ಟಿ. ನಿತ್ಯ ಸಂಸಾರಿಗಳು ಒಂದು ಬಾರಿ ಭಗವಂತನ ಮುಷ್ಟಿಯಿಂದ ಸೃಷ್ಟಿಗೆ ಬಂದ ಮೇಲೆ ಅವರಿಗೆ ಸಾಧನ ಸಂಪೂರ್ತಿ ಆಗುವ ಪ್ರಶ್ನೆ ಇಲ್ಲ. ಆದ್ರಿಂದ ಯಾವತ್ತೂ ಕೂಡ ಅವರು ಮತ್ತೆ ಈ ಭೂಮಿಯಲ್ಲಿ ಹುಟ್ಟುತ್ತಾನೆ ಇರ್ತಾರೆ.
ಈಗಿರುವ ಚತುರ್ಮುಖ ಬ್ರಹ್ಮನ ಆಯುರ್ಮಾನ ಮುಗಿದ ಮೇಲೆ ಆತ ಮುಕ್ತನಾದ ಮೇಲೆ ಪ್ರಳಯ ಆಗ್ತದೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಸೃಷ್ಟಿ. ಅವಾಗ ಅವರು ಮತ್ತೆ ಹುಟ್ಟುತ್ತಾರೆ. ಆ ಹುಟ್ಟಿದಾಗ ಮತ್ತೆ ಒಂದಿಷ್ಟು ಸತ್ಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ, ಮರಳಿ ಬರ್ತಾರೆ. ಒಂದಿಷ್ಟು ದುಷ್ಕರ್ಮ ಮಾಡ್ತಾರೆ, ನರಕಕ್ಕೆ ಹೋಗ್ತಾರೆ, ಮರಳಿ ಬರ್ತಾರೆ. ಮತ್ತೆ ಭೂಲೋಕದಲ್ಲಿ ಹುಟ್ಟುತ್ತಿರ್ತಾರೆ. ತೇಷಾಂ ಸ್ವರೂಪಸ್ಯೈವ ಸುಖ ದುಃಖಾತ್ಮಕತ್ವಾತ್. ಅವರ ಸ್ವರೂಪವೇ ಸುಖ ದುಃಖಾತ್ಮಕ. ಆದ್ರಿಂದ ಅಂಥದೇ ಲಿಂಗದೇಹ ಕೂಡ ಅವರಿಗಿರ್ತದೆ. ಅದು ಸ್ವರೂಪಕ್ಕೆ ಸಹಕಾರಿಯಾಗಿರ್ತದೆ. ಇವರಿಗೆ ಲಿಂಗದೇಹ ಭಂಗ ಆಗುವ ಪ್ರಶ್ನೆ ಇಲ್ಲ. ಅನ್ಯಥಾ ಮುಕ್ತೇಹೇ ತ್ರೈವಿಧ್ಯ ಪ್ರಸಂಗಾತ್. ವಾದಿರಾಜ ಸ್ವಾಮಿಗಳು ಹೇಳುವಂತೆ ಮುಕ್ತಿ ಅಂತನ್ನುವುದು 3 ವಿಧವಾಗಿದ್ದರೆ ಅದನ್ನು ಆಚಾರ್ಯರು ವರ್ಣನೆ ಮಾಡ್ತಿದ್ರು. ಇಲ್ಲಿ ಅದನ್ನ ಹೇಳಲಿಲ್ಲ ಆಚಾರ್ಯರು. ಮುಕ್ತಿ ಅಂತನ್ನೋದು 2 ಥರ. ಮುಕ್ತಿ ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳು ಹೇಳುವಂತೆ ನಿತ್ಯ ಸುಖ ರೂಪವಾದ ಮುಕ್ತಿ, ನಿತ್ಯ ದುಃಖ ರೂಪವಾದ ಮುಕ್ತಿ, ಸುಖ ದುಃಖಾತ್ಮಕವಾದ ಮುಕ್ತಿ ಅಂತ 3 ಥರ ಹೇಳಬೇಕಾಗ್ತದೆ. ಮತ್ತೆ ಮೋಕ್ಷ ಅಂದ್ರೇನೆ ಲಿಂಗದೇಹ ಭಂಗ ಆಗುವುದೇ ಮೋಕ್ಷ. ಲಿಂಗದೇಹ ಅನಾದಿ ಕಾಲದಿಂದಲೂ ಜೀವನನ್ನ ಆವರಿಸಿಕೊಂಡಿದೆ. ಅದು ಭಗ್ನ ಆಗುವುದೇ ಮೋಕ್ಷ. ಈ ಮುಕ್ತಿಯೋಗ್ಯರಿಗೆ ಮತ್ತು ತಮೋಯೋಗ್ಯರಿಗೆ ಅದು ಆಗ್ತದೆ. ಇವರಿಗೆ ನಿತ್ಯ ಸಂಸಾರಿಗಳಾದವರಿಗೆ ಆ ಲಿಂಗದೇಹ ಭಂಗ ಆಗೋದಿಲ್ಲ. ಒಮ್ಮೆ ಲಿಂಗದೇಹ ಭಗ್ನ ಆಗಿಬಿಟ್ರೆ ಮತ್ತೆ ಸಂಸಾರಕ್ಕೆ ಮರಳಿ ಬರುವುದೇ ಇಲ್ಲ. ಸಂಸಾರದಲ್ಲಿ ಮತ್ತೆ ಹುಟ್ಟುತ್ತಿರ್ತಾರೆ, ಸಾಯ್ತಿರ್ತಾರೆ ಅಂದ್ರೆ ಲಿಂಗದೇಹ ಇನ್ನೂ ಇರ್ತದೆ ಅಂತಾನೆ ಅದರ ಅರ್ಥ. ಅದನ್ನೇ ಪಂಡಿತಾಚಾರ್ಯರು ತ್ರಿವನರಿಯ ಭೂಗೋಚನ ಅಂತ ವರ್ಣನೆ ಮಾಡ್ತಾರೆ. ನಿತ್ಯ ಸಂಸಾರಿಣ ಸರ್ವೇ ಸೃಷ್ಟೌ ಭವಂತಿ ಚ. ಯಾವುದೋ ಒಂದು ಪುರಾಣ ಅಲ್ಲಿ ಗೋವಿಂದಾಚಾರ್ಯ ಕೋಟ್ ಮಾಡ್ತಾರೆ. ನಿತ್ಯ ಸಂಸಾರಿಗಳಾದವರು ಎಲ್ಲರೂ ಕೂಡ ಪ್ರತಿಯೊಂದು ಸೃಷ್ಟಿಯಲ್ಲೂ ಹುಟ್ಟುತ್ತಾ ಇರ್ತಾರೆ. ಈಗಿನ ಸೃಷ್ಟಿ, ಮುಂದಿನ ಸೃಷ್ಟಿ, ಎಲ್ಲರಲ್ಲೂ ಅವರು ಹುಟ್ಟುತ್ತಾ ಇರ್ತಾರೆ. ನತೇಶಾಂ ಸಂಸ್ಕೃತೇ ನಾಶಃ ಕ್ವಚಿತ್ ಕ್ವಾಪಿ ಭವಿಷ್ಯತಿ. ಅವರಿಗೆ ಪರಮಾತ್ಮನ ಮುಷ್ಟಿಯಿಂದ ಒಂದು ಬಾರಿ ಹೊರಗೆ ಬಂದ ಮೇಲೆ ಮತ್ತೆಂದೂ ಅವರಿಗೆ ಸಂಸಾರಕ್ಕೆ ನಾಶ ಆಗುವುದೇ ಇಲ್ಲ ಅಂತ ವರ್ಣನೆ ಇದೆ. ಹೀಗೆ ನಿತ್ಯ ಸಂಸಾರಿಗಳು ಕೂಡ ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬರ್ತಾರೆ ಅಂತ ನಾನು ಹೇಳಿದೆ. ಒಂದು ವೇಳೆ ನಿತ್ಯ ಸಂಸಾರಿಗಳಾದವರು ಈ ಹಿಂದೆನೂ ಅನಾದಿ ಕಾಲದಿಂದಲೂ ಅವರು ಸಂಸಾರದಲ್ಲಿ ಇದ್ದೇ ಇದ್ರು, ಇನ್ನು ಮುಂದೆನೂ ಇರ್ತಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಹೇಳಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಸಾತ್ವಿಕರಾದವರು ಮತ್ತೆ ತಾಮಸರಾದವರು ಇವರಿಬ್ಬರು ಕೂಡ ಸಮಸ್ತ ಸೃಷ್ಟಿಯಲ್ಲಿ ಇಲ್ಲ. ಅವರಿಬ್ಬರು ಮುಷ್ಟಿ ಸೃಷ್ಟಿಗೆ ಸಂಬಂಧಪಟ್ಟವರು. ಯಾವುದೋ ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ ಸೃಷ್ಟಿಗೆ ಬರ್ತಾರೆ, ಸಾಧನೆ ಮುಗಿಸ್ಕೊಂಡು ಹೊರಟೋಗ್ತಾರೆ. ಕೆಲವರು ತಮಸ್ಸಿಗೆ, ಕೆಲವರು ಸದ್ಗತಿಗೆ. ನಿತ್ಯ ಸಂಸಾರದಲ್ಲಿ ಇರಬೇಕಾದವರು ಕೂಡ ಅನಾದಿ ಕಾಲದಿಂದಲೂ ಸಂಸಾರದಲ್ಲಿ ಇದ್ದಾರೋ ಅಥವಾ ಒಂದು ಬಾರಿ ಭಗವಂತನ ಮುಷ್ಟಿಯಿಂದ ಹೊರಗೆ ಬಂದ ಮೇಲೆ ಮತ್ತೆ ಮುಂದುವರಿತಾರೋ ಅಂತ ಕೆಲವು ಜನ ಹಿಂದೆ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದು, ಸಹಾಧ್ಯಾಯಿಗಳ ಜೊತೆ ಚರ್ಚೆ ಮಾಡಿದ್ದು ನನಗೆ ನೆನಪಿದೆ. ಪ್ರಾಯ ಅವರು ಕೂಡ ಮುಕ್ತಿಯೋಗ್ಯರಂತೆ ತಮೋಯೋಗ್ಯರಂತೆ ಒಂದು ಹಂತದಲ್ಲಿ ಸಂಸಾರಕ್ಕೆ ಬಂದ ಮೇಲೆ ಮುಂದೆ ಸಂಸಾರದಲ್ಲಿ ಶಾಶ್ವತ ಕಾಲದವರೆಗೂ ಎಂದೆಂದಿಗೂ ಎಟರ್ನಲಿ ಅವರು ಮುಂದುವರಿತಾರೆ. ಎಲ್ಲ ನಿತ್ಯ ಸಂಸಾರಿಗಳು ಕೂಡ ಈ ಹಿಂದೇನು ಅನಾದಿ ಕಾಲದಿಂದಲೂ ಸೃಷ್ಟಿಯಲ್ಲಿ ಇಲ್ಲ ಅಂತಾನೆ ಭಾವಿಸಬೇಕು. ಆದರೂ ಅದು ಒಂದು ಕೆಲವರು ಚರ್ಚೆ ಮಾಡುವ ವಿಷಯ ಇದೆ ಅನ್ನೋದನ್ನು ಹೇಳಿದೆ ಅಷ್ಟೆ. ಇಷ್ಟೆಲ್ಲ ಹೇಳಿ ಗೋವಿಂದಾಚಾರ್ಯ ಹೇಳ್ತಾರೆ, ಅತ್ರ ಬಹವೋ ಮತಭೇದಾಹ ಭವಂತಿ ಮಹಾಂತಃ ಪ್ರಮಾಣಂ. ಇದ್ರ ಬಗ್ಗೆ ಮತಭೇದಗಳಿವೆ. ನಿತ್ಯ ಸಂಸಾರಿಗಳಿಗೆ ಲಿಂಗದೇಹ ಭಂಗ ಇಲ್ಲ ಅಂತ ನಾವು ಹೇಳಿದ್ದೀವಿ, ಆದರೂ ಇದ್ರ ಬಗ್ಗೆ ಮತಭೇದ ಇದೆ. ಯಾಕಂದ್ರೆ ವಾದಿರಾಜ ಸ್ವಾಮಿಗಳು ಹಾಗೆ ಹೇಳ್ತಾರೆ. ಆದ್ರೆ ವಾದಿರಾಜ ಸ್ವಾಮಿಗಳು ಹೇಳುವುದಕ್ಕೆ ಸರ್ವಮೂಲದಲ್ಲಿ ಆಧಾರ ಎಲ್ಲೂ ಕಾಣಿಸೋದಿಲ್ಲ. ಆದ್ರಿಂದ ವಾದಿರಾಜ ಸ್ವಾಮಿಗಳು ಹೇಳಿದ್ದನ್ನು ಪರಿತ್ಯಾಗ ಮಾಡಬೇಕು. ಅದು ವಾದಿರಾಜ ಸ್ವಾಮಿಗಳು ಹೇಳಿದ್ದು ಹೌದೇ ಅಲ್ವೇ, ವಾದಿರಾಜ ಸ್ವಾಮಿಗಳ ಹೆಸರಲ್ಲಿ ಬೇರೆ ಯಾರು ಅದನ್ನು ಸೇರಿಸಿತ್ತೋ ಅದ್ರ ಬಗ್ಗೆನೂ ವಿಚಾರ ಮಾಡಬೇಕು ಅಂತ ಕೆಲವರು ವಿದ್ವಾಂಸರು ಅಂತಾರೆ. ಅದೇನೇ ಇರಲಿ, ಆ ಮಾತು ಮಾತ್ರ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ವಾದಿರಾಜ ಸ್ವಾಮಿಗಳದ್ದು ಹೌದೋ ಅಥವಾ ಮತ್ತಾರು ಆ ಮಾತನ್ನ ವಾದಿರಾಜ ಸ್ವಾಮಿಗಳ ಹೆಸರಲ್ಲಿ ಆಡಿದರೋ ಅದು ಗೊತ್ತಿಲ್ಲ. ಆ ಮಾತು ಮಾತ್ರ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಇನ್ನು ಕೆಲವರು ಅಂತಾರೆ. ಇಷ್ಟಾದ್ರೂ ಮತಭೇದ ಇರುವುದರಿಂದ ದೊಡ್ಡವರು, ನಮ್ಗಿಂತ ದೊಡ್ಡವರು ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳಬೇಕು, ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಗೋವಿಂದಾಚಾರ್ಯ ಅಂತವರೇ ಇನ್ನೂ ದೊಡ್ಡವರು ಇನ್ನೂ ಇದನ್ನು ಹೇಳಬೇಕು ಅಂತಂದಾಗ ನಾವು ಸಣ್ಣವರು, ನಮ್ಗಿಂತ ದೊಡ್ಡವರು, ಅವ್ರಿಗಿಂತ ದೊಡ್ಡವರು ಹೀಗೆ ಅನೇಕ ಜನ ಇದ್ದಾರೆ. ಅವರೆಲ್ಲ ಏನೇನು ಬೆಳಕು ಚೆಲ್ತಾರೋ ನೋಡೋಣ. ಆಮೇಲೆ
ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಎಲ್ಲವನ್ನೂ ಎಲ್ಲಾ ಸತ್ಯಗಳನ್ನು ಇದೇ ಜೀವನದಲ್ಲಿ ಈಗ ಒಂದು ಬಾರಿ ಹುಟ್ಟಿದಾಗಲೇ ಎಲ್ಲವನ್ನೂ ತೀರ್ಮಾನ ಮಾಡ್ಕೊಂಡು ಬಿಡ್ತೇವೆ ಅಂತ ಅನ್ನೋದು ಆಗುವ ಕೆಲಸವೇ ಅಲ್ಲ. ಸಿದ್ಧಂತೆ ಸರ್ವ ಸಂಶಯ, ಕೆಲವು ಸಂಶಯಗಳು ಉಳಿತವೆ ಭಗವಂತನಿಗೆ ಸಂಬಂಧಪಟ್ಟಂತೆ. ಇನ್ನೂ ಭಗವದಿತರವಾದ ಜಡ ಚೇತನಗಳಿಗೆ ಸಂಬಂಧಪಟ್ಟಂತೆ, ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಶಯಗಳು ಉಳಿದಿರ್ತವೆ. ಅದೆಲ್ಲ ಭಗವಂತನನ್ನು ಕಂಡ ಮೇಲೆ ಹೋಗ್ತದೆ. ವಿದ್ಯುತೆ ಹೃದಯ ಗ್ರಂಥಿ, ಲಿಂಗದೇಹ ಭಗ್ನ ಆಗ್ತದೆ, ಎಲ್ಲ ಕರ್ಮಗಳು ಹೋಗ್ತವೆ, ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ. ಅದಕ್ಕೆಲ್ಲ ಒಂದು ಸಮಯವೇ ಇದೆ. ಇದ್ರ ಬಗ್ಗೆ ಮತ್ತೆ ವಿಚಾರ ಮಾಡಬಾರದು ಅಂತ ಏನಲ್ಲ, ವಿಚಾರ ಮಾಡ್ಲಿಕ್ಕಾಗಿಯೇ ನಾವು ಇರುವವರು, ಮಾಡ್ತಾ ಇರೋಣ. ಆದ್ರೆ ಒಂದು ವೇಳೆ ತೀರ್ಮಾನ ಆಗದೆ ಹೋದ್ರೆ ಮುಂದೆ ತೀರ್ಮಾನ ಆಗಬೇಕಾದ ಅನೇಕ ವಿಷಯಗಳಿವೆ, ಅದರಲ್ಲಿ ಇದು ಒಂದು ಇರಬಹುದು ಅಂತ ತಿಳ್ಕೊಂಡು ಸಮಾಧಾನ ತಳೆಯುವುದು ಒಳ್ಳೆಯದು. ನಮ್ಮ ಸಾಧನೆಗೆ ಅದು ಬಹಳ ಉಪಯುಕ್ತ ಏನಲ್ಲ. ಅದನ್ನ ಆಚಾರ್ಯರು ಮುಂದೆ ವರ್ಣನೆ ಮಾಡ್ತಾರೆ, ನಾವು ಅದನ್ನ ನೋಡೋರಿದ್ದೇವೆ. ಮುಕ್ತಿಯನ್ನು ಪಡೆಯಬೇಕಾದ್ರೆ ಏನೇನನ್ನ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ಭಾಗದಲ್ಲಿ ನಾನು ಹೇಳೋನಿದ್ದೇನೆ. ಅವು ಇದೇ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲೇ 79ನೇ ಶ್ಲೋಕದಿಂದ ಏನೇನನ್ನು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಇದಕ್ಕೆ ಹೊರತಾದ ವಿಷಯಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಒಂದು ವೇಳೆ ತಿಳ್ಕೊಳ್ಳಿಕ್ಕೆ ಆಗದೆ ಹೋದ್ರೆ, ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗದೆ ಹೋದ್ರೆ, ನಮ್ಗೆ ನಮ್ಮೆದುರಿಗೆ ನಮ್ಮ ಸುತ್ತಮುತ್ತಲು ಇರುವಂತಹ ವ್ಯಕ್ತಿಗಳಿಗೆ ಅದನ್ನು ತಿಳಿಯುವುದಾಗದೆ ಹೋದ್ರೆ, ಅದ್ರ ಬಗ್ಗೆ ನಾವು ಆತಂಕ ಪಡಬೇಕಾಗಿಲ್ಲ, ಅವರು ಆತಂಕ ಪಡಬೇಕಾಗಿಲ್ಲ. ಕೆಲವು ವಿಷಯಗಳನ್ನ ತೀರ್ಮಾನ ಮಾಡಲಿಕ್ಕೆ ನಾವು ಬಹಳ ಅವಸರ ಪಡಬೇಕಾಗಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ರಾಜಸ ತಾಮಸರ ಬಗ್ಗೆ ಎಲ್ಲವನ್ನೂ ತಿಳಿಯಲಿಕ್ಕೆ ನಾವು ಅವಸರ ಪಡಬೇಕಾಗಿಲ್ಲ ಹೇಗೋ, ಹಾಗೆ ಸಾತ್ವಿಕರ ಬಗ್ಗೆ ಕೂಡ ಎಲ್ಲವೂ ನಮಗೆ ಇದೇ ಜನ್ಮದಲ್ಲಿ ಅರ್ಥ ಆಗುವಂಥವಲ್ಲ. ಅದರ ಬಗ್ಗೆ ನಾವು ಅವಸರದ ತೀರ್ಮಾನ ಮಾಡುವುದು ಸಲ್ಲದು. ಯಾರಾದರೂ ನಮ್ಮ ನಂಬಿಕೆಗೆ ಭಿನ್ನವಾಗಿ ವರ್ತನೆ ಮಾಡುವವರಿದ್ರೆ ಅದ್ರ ಬಗ್ಗೆನೂ ಕೂಡ ನಾವು ಸಮಾಧಾನವನ್ನು ತಾಳುವುದು ಒಳ್ಳೆಯದು ಅಂತ ಅನಿಸ್ತದೆ. ಅದನ್ನ ನಾಳೆ ದಿವಸ ಹೇಳೋನಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಖುಷಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನ ಖುಷಿಗೆ ಹಾಕಿರುವ ಶ್ರೀಕೇಶನ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ.